ನಮಸ್ಕಾರ, ನಾನು ಆಂಕರ್ ರೋಹಿತ್. ಪಬ್ಲಿಕ್ ಡಿಮಾಂಡಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮಹಾಮಂಡಳದ ಗೌರವ ಕಾರ್ಯದರ್ಶಿಗಳಾದ ಅಮರೇಶ್ ಹಿಪ್ಪರಗಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ವರ್ಷದ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ ಅವ್ರ ಜೊತೆ ಮಾತಾಡೋಣ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಈ ವರ್ಷದ ಅಂದರೆ 2025ನೆಯ ಮಹಾಮಂಡಳ ವತಿಯಿಂದ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅಂತೇಳಿ ನಮ್ಮ ಜೊತೆಗೆ ಇಡೀ ಕಾರ್ಯಕ್ರಮದ ವಿವರಣೆ ಕೊಡಲಿಕ್ಕೆ ಅಮರೇಶ್ ಹಿಪ್ಪರಗಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ. ಪ್ರತಿ ವರ್ಷ ಗಣೇಶ ಹಬ್ಬ ಬಂದ ತಕ್ಷಣ ವಿಶೇಷವಾಗಿ ಗಣೇಶೋತ್ಸವ ಸಮಿತಿಯ ಮಹಾಮಂಡಳ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳು ನೀವು ಹಮ್ಮಿಕೊಳ್ಳುತ್ತಾ ಬರ್ತಾ ಇರ್ತೀರಾ. ಸೊ ಈ ವರ್ಷದ ವಿಶೇಷತೆ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಮತ್ತು ವಿಶೇಷವಾಗಿ ಬೇರೆ ಬೇರೆ ಗಣಪತಿಯ ಒಂದು ಅಲಂಕಾರ ಆಗಿರಲಿ, ಒಂದು ಬಹುಮಾನ ಕೂಡ ನೀವು ಕೊಡ್ತಾ ಇರ್ತೀರಾ. ಸೊ ಈ ವರ್ಷದ ಯಾವ ರೀತಿಯ ಬಹುಮಾನ ನೀವು ನೋಡ್ತಾ ಇದ್ದೀರಾ, ಯಾಕೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದು. ಕನ್ನಡ ನಾಡಿನಲ್ಲಿ ಹುಬ್ಬಳ್ಳಿಯ ಗಣೇಶೋತ್ಸವ ಒಂದು ವಿಜೃಂಭಣೆಗೆ ಮೈಲುಗಲ್ಲು ಸಾಧಿಸಿದೆ. ಹುಬ್ಬಳ್ಳಿಯ ಗಣೇಶೋತ್ಸವ ಸಮಿತಿಗಳು ತಮ್ಮದೇ ಆದಂಥ ಒಂದು ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಾಗಿ ಹುಬ್ಬಳ್ಳಿಯ ಗಣೇಶೋತ್ಸವಗಳು ಆಚರಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಾಗಿ ಸುಮಾರು ಹುಬ್ಬಳ್ಳಿ ನಗರದಲ್ಲಿ 900ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಶ್ರೀ ಗಣೇಶ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತವೆ. ಈ ಒಂದು ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ 3 ವಿಭಾಗಗಳನ್ನು ಮಾಡಿಕೊಂಡಾಗ ಒಂದು ವಿಭಾಗ ಒಂದು ವೇದಿಕೆ ಅಲಂಕಾರಗಳನ್ನು ತನ್ನದೇ ಆದಂಥ ವಿಶಿಷ್ಟ ರೀತಿಯಿಂದ ರೂಪಕಗಳ ದರ್ಶನ ಮೂಲಕ ಶ್ರೀ ಗಣೇಶ ದರ್ಶನವನ್ನು ಮಾಡ್ತಾರೆ. ಆಮೇಲೆ ಹೊಸ ಹೊಸ ಬಡಾವಣೆಗಳಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮತ್ತು ವಿಶೇಷವಾಗಿ ತನ್ನದೇ ಆದಂಥ ಕಲಾವಿದರುಗಳನ್ನು ಗುರುತಿಸುವಂಥ ಕ್ಷೇತ್ರಗಳಾಗಿರ್ತವೆ. ಮತ್ತೊಂದು ಅನ್ನ ದಾಸೋಹಕ್ಕಾಗಿ ಪ್ರತಿನಿತ್ಯ ಬರುವಂಥ ಲಕ್ಷಾಂತರ ಭಕ್ತರಿಗೆ ಅನ್ನ ದಾಸೋಹ ನೀಡುವಂಥ ಒಂದು ದಿವ್ಯ ಶಕ್ತಿಯನ್ನು ನಮ್ಮ ಗಣೇಶೋತ್ಸವ ಸಮಿತಿಗಳು ನಡೆಸ್ಕೊತ ಬಂದಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಗಣೇಶೋತ್ಸವ ಹುಬ್ಬಳ್ಳಿಯಲ್ಲಿ ಸುಮಾರು 125ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಹುಬ್ಬಳ್ಳಿಯ ಹಳೆ ಬಳ್ಳಿಯಲ್ಲಿ ಇರ್ತಕ್ಕಂಥ ದತ್ತ ಮಂದಿರದಲ್ಲಿ ಸುಮಾರು 121 ವರ್ಷಗಳು ಶ್ರೀ ಗಣೇಶ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದಾರೆ. ಮತ್ತು ರೈಲ್ವೆ ವರ್ಕ್ಶಾಪ್ ಅವರು ಕೂಡ 124 ವರ್ಷಗಳಿಂದ ನಿರಂತರವಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದರು. ತದನಂತರ ಸಲಾಬ್ಗಟ್ಟಿಯವರು, ದುರ್ಗದ ಬೇಲಿನವರು, ಹೀಗೆ ಒಂದಲ್ಲ ಎರಡಲ್ಲ ಬೆಳೀತಾ ಹೋಗಿ ಈಗ 900ಕ್ಕೂ ಅಧಿಕ ಗಣಪತಿಗಳು ಹುಬ್ಬಳ್ಳಿ ನಗರದಲ್ಲಿ ಗಣೇಶ ವಿಗ್ರಹಗಳ ಪ್ರತಿಷ್ಠಾಪನೆ ಆಗ್ತವೆ. ಇತ್ತೀಚಲಾಗಿ ಗಣೇಶನ ಒಂದು ವೈಭವದಿಂದ ಲಕ್ಷಾಂತರ ಜನ ಬರುತ್ತಿರುವುದರಿಂದ ಅನೇಕ ಕಡೆ ಸುಮಾರು ನಮ್ಮ ದಾಜವನಪೇಟೆನ ಹುಬ್ಬಳ್ಳಿಕ ರಾಜ, ಮರಾಠಗಲ್ಲಿಯ ಒಂದು ಹುಬ್ಬಳ್ಳಿಕ ರಾಜ, ಆಮೇಲೆ ಮ್ಯಾಗರೋಣಿಯ ಗಣಪತಿ, ಆಮೇಲೆ ಈಗ ಕಲಾಲ್ ಸಮಾಜದವರು ಕೂಡ ಅನೇಕ ದೊಡ್ಡ ಪ್ರಮಾಣದಲ್ಲಿ 25 ಫೂಟಕ್ಕೆ ದೊಡ್ಡ ಇರುವಂಥ ವಿವಿಧ ರಾಜ್ಯಗಳಿಂದ ವಿವಿಧ ಕಲಾವಿದರನ್ನು ಗುರುತಿಸಿ ವಿವಿಧ ರೀತಿಯಿಂದ ಗಣೇಶ ವಿಗ್ರಹಗಳನ್ನು ತಯಾರಿಸಿ ಮಾಡಿಸ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿ ದಿನನಿತ್ಯವಾಗಿ ಸುಮಾರು ನಾವು 19-18 ವರ್ಷಗಳ ಹಿನ್ನೆಲೆಯನ್ನು ನೋಡಿದಾಗ ಹುಬ್ಬಳ್ಳಿಯ ಬೆಳ್ಳಿಯ ಗಣಪತಿಗಳು ಜೋರಾದವು. ಒಂದು ಶ್ರೀಲಂತ್ರೋಣಿಯವರು ಗಣಪತಿ ವಿಗ್ರಹಗಳನ್ನು ಮಾಡಿಸಿದ್ರು ಬೆಳ್ಳಿದು, ತದನಂತರ ಸಿಂಪಿಗಲ್ಲಿಯವರು, ತದನಂತರ ನಮ್ಮ ಸರಬ್ಗಟ್ಟಿಯವರು, ಹೀಗೆ ಬೆಳ್ಳಿ ಗಣಪತಿಗಳು ಕೂಡ ವಿಜೃಂಭಿಸ್ತಾ ಇದ್ವು. ಅದಕ್ಕೆ ಅಲಂಕಾರಕ್ಕಾಗಿ ಬಂಗಾರದ ವಜ್ರ ಆಭರಣಗಳು ಇರುವಂಥ ಕಿರೀಟಗಳು ಇರ್ಬೋದು, ಹಸ್ತಗಳು ಇರ್ಬೋದು, ಇಲಿಯೇ ಇರ್ಬೋದು, ಎಲ್ಲದಕ್ಕೂ ಅಲಂಕಾರ ಮಾಡುವಂಥ ಒಂದು ದಿವ್ಯ ಶಕ್ತಿಯನ್ನು ನಮ್ಮ ಈ ಸಮಿತಿಗಳನ್ನು ಹೊಂದಿವೆ. ಇದರೊಂದಿಗೆ ಪ್ರತಿಯೊಂದು ಸಮಿತಿ ಇತ್ತೀಚಲಾಗಿ ದಿನನಿತ್ಯ ಪ್ರತಿಯೊಂದು ಹುಬ್ಬಳ್ಳಿಗೆ ಒಬ್ಬ ಭಕ್ತ ಆಗಮಿಸಿದಂದರೆ ಕೇವಲ ತನ್ನ ಬಸ್ಸಿಗಾಗಿ ತನ್ನ ಹಣವನ್ನು ಖರ್ಚು ಮಾಡಬೇಕು ವಿನಃ ಮತ್ತೊಂದು ಇಲ್ಲಿ ಬಂದ ಮನೆಗೆ ಪುನರಪಿಯಾಗಿ ಮನೆಗೆ ಹೋಗಬೇಕಾದ್ರೆ ತನ್ನ ಜೀವನವನ್ನು ಯಾವುದೇ ರೀತಿ ಖರ್ಚು ಇಲ್ಲಾರ್ದೆ ಎಲ್ಲ ಸೌಭಾಗ್ಯವನ್ನು ಕರುಣಿಸಿಕೊಂಡು ಶ್ರೀ ಗಣೇಶ ದರ್ಶನವನ್ನು ಪಡೆದುಕೊಂಡು ಹೊಟ್ಟೆ ತುಂಬ ಆಹಾರಗಳನ್ನು ಸ್ವೀಕರಿಸಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ನಗನಗುತ್ತಾ ಹೋಗುವಂಥ ಹುಬ್ಬಳ್ಳಿ ನಗರದ ಭಕ್ತರಿಗಾಗಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಗಣೇಶ ವಿಗ್ರಹಗಳನ್ನು ದೊಡ್ಡ ಪ್ರಮಾಣ ಇರುವುದರಿಂದ ಅವುಗಳನ್ನು ವಿಸರ್ಜನೆ ಮಾಡುವಂಥ ಬಾವಿಗಳಾದಂಥ ನಮ್ಮ ಇಂದಿರಾ ಗಾಜಿನ ಮನೆಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಬಾವಿ ಇರಬಹುದು, ಹೊಸೂರಿನಲ್ಲಿ ಇರ್ತಕ್ಕಂಥ ಒಂದು ವಿಶಾಲವಾದಂಥ ಒಂದು ದೊಡ್ಡ ಬಾವಿ ಇದೆ. ಈ ಬಾವಿಗಳು ಎರಡೂ ಕೂಡ ಬೇಕಾದಷ್ಟು ಗಣಪತಿಗಳು ಬಂದರೂ ಕೂಡ ಅದು ತನ್ನ ಒಡಲಿನಲ್ಲಿ ಸೇರಿಸಿಕೊಳ್ಳುವಂಥ ದಿವ್ಯ ಶಕ್ತಿಯನ್ನು ಹೊಂದಿರುವಂಥ ಈ ಉಭಯ ಬಾವಿಗಳು. ಅದೇ ರೀತಿಯಾಗಿ ನಾವು ಗಣಪತಿ ಹಬ್ಬ ಇನ್ನೂ ಒಂದು 2 ತಿಂಗಳ ಅಥವಾ 1.5 ತಿಂಗಳು ಇದ್ದಾಗ ನಾವು ಎಲ್ಲ ಇಲಾಖೆಗಳಿಗೆ ಸಂಪರ್ಕ ಮಾಡಿಕೊಂಡು ತಮ್ಮ ಬಡಾವಣೆಗಳಲ್ಲಿ ಇರ್ತಕ್ಕಂಥ ಪುಟ್ಟ ಬಾವಿಗಳಾಗಲಿ ಅಥವಾ ದೊಡ್ಡ ಬಾವಿಗಳಾಗಲಿ ಅದನ್ನು ಮಣ್ಣುಗಳನ್ನ ತೆಗೆಸಿ ನೀರು ತುಂಬುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಅವುಗಳ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ KAB ಅವರಿಗೆ ನಾವು ವಿನಂತಿಸಿಕೊಂಡು ಹಬ್ಬದ ವಾತಾವರಣದಲ್ಲಿ 11 ದಿನಗಳಿಗೆ ಯಾವುದೇ ರೀತಿ ಗಣಪತಿ
ದರ್ಶನಕ್ಕೆ ಬರುವಾಗ ಕತ್ತಲಲ್ಲೇ ಆಗಬಾರ್ದು, ಕತ್ತಲಕ್ಕೆ ಯಾವುದೂ ತೊಂದರೆ ಆಗಬಾರ್ದು, ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ವಿದ್ಯುತ್ ಇಲಾಖೆಯವ್ರಿಗೂ ಸಂಪರ್ಕ ಮಾಡಿ ಅವ್ರಿಗೂ ಯಾವುದೇ ರೀತಿಯಿಂದ ವಿದ್ಯುತ್ ಕಡಿತ ಮಾಡಬಾರ್ದು ಅಂತೇಳಿ ವಿನಂತಿಸಿಕೊಂಡಿರ್ತೀವಿ. ಮತ್ತು PWD ಅವರಿಗೂ ಕೂಡ ರೋಡ್ಗಳನ್ನು ಸುಧಾರಣೆ ಮಾಡಲಿಕ್ಕೆ ವಿನಂತಿಸಿಕೊಂಡಿರ್ತೀವಿ. ತದನಂತರ ಮೆರವಣಿಗೆ ಹೋಗುವಾಗ ಮತ್ತು ಬರುವಂಥ ಟೊಂಗೆಗಳು, ಗಿಡದ ಟೊಂಗೆಗಳನ್ನು ಕಟ್ಟು ಮಾಡಿ, ಅಂದರೆ ನಮ್ಮ ಗಣಪತಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ರಾಜವಾಗಿ ಹೋಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಗಣೇಶ್ ಗಿಡಗಳ ಟೊಂಗೆಗಳನ್ನು ಕಟ್ಟು ಮಾಡುವಂಥ ಒಂದು ನಾವು KBD ಅವ್ರಿಗೆ ವಿನಂತಿಸಿಕೊಂಡಾಗ ಅವರಾಗಲೇ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಸಿಬ್ಬಂದಿ ವರ್ಗದವರು ಎರಡೂ ಬಾವಿಗಳನ್ನು ಸ್ವಚ್ಛ ಮಾಡಿ ಈಗಾಗಲೇ ನೀರು ತುಂಬ್ತಾ ಇದ್ದೇವೆ. ನಾವು ಪ್ರತಿ ವರ್ಷ ಕೂಡ ವಿವಿಧ ರೀತಿಯಿಂದ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಬಾವಿಗಳಿಗೆ ನಾವೇನು ಮಾಡ್ತೀವಿ, ಮುತ್ತೈದರಿಂದ ಸುಮಂಗಲಿಯರಿಂದ ನಾವು ಬಾಗಿನಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಾಗಿನ ಅಂದರೆ ಏನು ಉದ್ದೇಶ ಅಂದರೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಯಾವುದೇ ರೀತಿ ಒಂದು ಕಾರ್ಯಗಳನ್ನು ಮಾಡುವಾಗ ಯಾವುದೇ ರೀತಿ ತೊಂದರೆಗಳ ಆಗದಂತೆ ದೇವರು ನಮಗೆ ಕರುಣಿಸಬೇಕು, ಯಾವುದೇ ಅವಘಡ ಆಗದಂತೆ ಕಾಪಾಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಬಾಗಿಲನ್ನ ಅರ್ಪಿಸ್ತಾ ಇದ್ದೀವಿ. ಬಾಗಿಲ ಅಂದರೆ ಸುಮಾರು 11 ದಿನಗಳ ಕಾಲ ಬಾವಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಶ್ರೀ ಗಣೇಶನು ಅದರಲ್ಲಿ ವಿಸರ್ಜನೆ ಆಗ್ತಾನೆ ಮತ್ತು ಅದನ್ನು ಸಂಪೂರ್ಣವಾಗಿ ವಿಲೀನ ಆಗಬೇಕು ಎಂಬುದು ಆ ಬಾವಿಯ ಗಂಗಾ ಮಾತಿಗೆ ವಿನಂತಿಸಿಕೊಂಡು ಸುಮಂಗಲಿಯವರು ಏನು ಮಾಡ್ತಾರೆ, ಬಾಗಿನ ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಗಣಪತಿ ಹಬ್ಬದಲ್ಲಿ ಅನೇಕ ಚಟುವಟಿಕೆಗಳು ಇರುವಂಥ ಹಾಗೂ ಹುಬ್ಬಳ್ಳಿಯ ವಿವಿಧ ರೀತಿಯಿಂದ ದೊಡ್ಡ ದೊಡ್ಡ ಇಲಾಖೆಗಳು, ಪೊಲೀಸ್ ಇಲಾಖೆಯವರು ಅನೇಕರ ಒಂದು ಒಳಗೊಂಡಂಥ ಒಂದು ಪುಸ್ತಕಗಳನ್ನು ನಾವು ಮಾಡ್ತೀವಿ. ಅದರಲ್ಲಿ ದೂರವಾಣಿ ಇರಬೇಕು, ಉಪಯುಕ್ತವಾದಂಥ ಲೇಖನಗಳು ಇರಬೇಕು, ಉಪಯುಕ್ತವಾದಂಥ ಗೀತೆಗಳು ಇರಬೇಕು. ಆಮೇಲೆ ಮಹಾಮಂಡಲ ನಡೆದು ಬಂದ ದಾರಿಗಳ ಬಗ್ಗೆ ಅದು ಸಂಪೂರ್ಣವಾದ ಮಾಹಿತಿಯನ್ನು ಪ್ರತಿ ವರ್ಷ ನಾವು ಏನು ಮಾಡ್ತಾ ಇದ್ದೀವಿ, ಪುಸ್ತಕ ರೂಪದಲ್ಲಿ ತರ್ತಾ ಇದ್ದೀವಿ. ಈ ವರ್ಷದ ಪುಸ್ತಕದಲ್ಲಿ ನಾವು ವಿಜಯೋತ್ಸವ 25 ಅಂದರೆ 25 ವಿಜಯೋತ್ಸವ 25 ಅಂತೇಳಿ ಒಂದು ಪುಸ್ತಕ ಹೊರಗೆ ತಂದ್ವಿ. ವಿಜಯೋತ್ಸವ 25 ಹಿನ್ನೆಲೆಯಾಗಿ ನಾವು ಚಿಂತನೆ ಮಾಡಿದಾಗ, ವಿಜಯೋತ್ಸವ 25 ಈ ಹಿನ್ನೆಲೆಯಾಗಿ ನಾವು ಚಿಂತನೆ ಮಾಡಿದಾಗ IPL ನಲ್ಲಿ ನಾವು 18 ವರ್ಷದ ಬಳಿಕ ನಾವೇನು ಮಾಡಿದ್ವಿ, ಒಂದು ಕ್ರಿಕೆಟ್ನಲ್ಲಿ ವಿಜಯ ಸಾಧಿಸಿದ್ವಿ. ಆಮೇಲೆ ಸಿಂಧೂರು ಪಾಕಿಸ್ತಾನದ ವಿರುದ್ಧವಾಗಿ ನಾವು ಯುದ್ಧವನ್ನು ಮಾಡಿದಾಗ ಅದರಲ್ಲಿ ಕೂಡ ನಾವು ಗೆದ್ದಿವಿ. ಮತ್ತೊಂದು ಸುಭಾಷ್ ಅವರು ಅಂತರಿಕ್ಷಕ್ಕೆ ಹೋಗಿ ಮತ್ತೆ ಮರಳಿ ನಮ್ಮ ದೇಶಕ್ಕೆ ಬಂದು ಒಂದು ನಮ್ಮ ದೇಶದ ಕೀರ್ತಿಯನ್ನು ಎತ್ತಿ ತಂದಂಥ ಅವರು. ಅದಕ್ಕಾಗಿ ನಾವು ಆ ಬುಕ್ಕಿಗೆ ಹೆಸರಿನಿಟ್ಟಿಂದ ವಿಜಯೋತ್ಸವ 25 ಅಂತ ನಾಮಕರಣ ಮಾಡಿ ಪುಸ್ತಕ ಮೊನ್ನೆ ಕೂಡ ಬಿಡುಗಡೆ ಆಯಿತು. ತದನಂತರ ನಾವು ಗಣಪತಿ ವಿಗ್ರಹಗಳಾಗಲಿ, ವೇದಿಕೆಗಳಾಗಲಿ, ವಿದ್ಯುತ್ ಅಲಂಕಾರಗಳಾಗಲಿ, ಇವು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ 4 ವಿಭಾಗಗಳನ್ನಾಗಿ ನಾವು ರಚನೆ ಮಾಡಿರ್ತೀವಿ. ಇವು ಏನು ಇರ್ತದಂದ್ರೆ, ನಾವು ಮಹಾಮಂಡಲದವರು ನಿಮಿತ್ತ ಇದಕ್ಕಾಗಿ ತನ್ನದೇ ಆದಂಥ ಒಂದೊಂದು ವಿಭಾಗಗಳನ್ನು ಮಾಡಿರ್ತೈತಿ. ಈಗ ಗಣಪತಿ ವಿಗ್ರಹಗಳನ್ನ ಒಂದು ಆಯ್ಕೆ ಮಾಡುವಾಗ ಆ ಕಲಾವಿದ ಏನು ಮಾಡ್ತಾನೆ, 10 ಮಂದಿ ಕಲಾವಿದರು ಒಂದು ನಿಯೋಗ ಮಾಡಿರ್ತೀವಿ. ಅವರು ಹುಬ್ಬಳ್ಳಿ ಸಂಪೂರ್ಣ ಗಣಪತಿಗಳನ್ನು ವೀಕ್ಷಣೆ ಮಾಡಿ ಅದರಲ್ಲಿ ಸಾಧಕ ಬಾಧಕಗಳನ್ನು ಚಿಂತನೆ ಮಾಡಿ ಗಣಪತಿಗೆ ಏನು ಇರಬೇಕು, ಏನು ಇರಬಾರ್ದು ಎಂಬುದು ಆತ್ಮ ಅವಲೋಕನ ಮಾಡಿಕೊಂಡು ಅವರವರೇ 10 ಜನರು ಕೂಡ ಡಿಸ್ಕಷನ್ ಮಾಡಿ 10 ನಂಬರ್ಗಳನ್ನು ಅವರು ಕೊಡ್ತಾರೆ. ಆಮೇಲೆ ತದಂತ ವೇದಿಕೆ ಅಲಂಕಾರಗಳು, ಚಿತ್ರಕಲೆ ಇರುವವರು, ರಂಗಭೂಮಿ ಕಲಾವಿದರು ಇರ್ಬೋದು, ಅಂಥವ್ರು ಏನು ಮಾಡ್ತಾರೆ, 10 ಜನರ ಟೀಮ್ ಅವರು ಕೂಡ ಊರೆಲ್ಲ ಅಡ್ಡಾಡಿ ಸಂಪರ್ಕವನ್ನು ಮಾಡಿಕೊಂಡು ಅವರು ಕೂಡ 10 ಮಂದಿದ ನಮಗೆ ಲಿಸ್ಟ್ ಕೊಡ್ತಾರೆ. ಸಂಸ್ಕೃತಿ ಇಲಾಖೆಯವರು ಒಂದು 10 ಜನ ಏನು ಮಾಡ್ತಾರೆ, ಊರೆಲ್ಲ ಅಡ್ಡಾಡಿ ಬಂದು ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ, ಯಾವ ರೀತಿ ಅವರು ಆಚರಣೆ ಮಾಡ್ತಾರೆ ಎಂಬುದು 10 ಮಂದಿ ಕೊಡ್ತಾರೆ. ಆಮೇಲೆ ಮತ್ತೊಂದು ವಿಶೇಷವಾಗಿ ವಿದ್ಯುತ್ ಅಲಂಕಾರ, KBಯವರು ಇರ್ತಕ್ಕಂಥ ತಜ್ಞರು ಮತ್ತು KBಯಲ್ಲಿ ಕೆಲಸ ಮಾಡಿದವರು ಅಂಥವ್ರನ್ನೆಲ್ಲ ಕೂಡಿಸ್ಕೊಂಡು ಒಂದು ಟೀಮ್ ಮಾಡಿ ಅವರು ಕೂಡ ಸಂಪರ್ಕ ಮಾಡಿ ನಮ್ಗೆ 10 ಜನರಿಗೆ ಕೊಡ್ತಾರೆ. ಇವೆಲ್ಲವನ್ನು ಗಣನೆ ತೆಗೆದುಕೊಂಡು ನಾವೇನು ಮಾಡ್ತೀವಿ, 5ನೇ ದಿನ ಅವ್ರಿಗೆ ಬಹುಮಾನ ವಿಸ್ತರಣೆ ಮಾಡ್ತಾ ಇದ್ವಿ, ಪ್ರಶಸ್ತಿಗಳನ್ನು ಕೊಡ್ತೇವೆ. ಪ್ರಶಸ್ತಿ ಕೊಡುವ ಉದ್ದೇಶ ಏನಂದರೆ, ನಮ್ಮ ಸಂಸ್ಕೃತಿ ಇನ್ನೂ ಇಮ್ಮಡಿಯಾಗಿ ಬೆಳೀಬೇಕು. ದಿನನಿತ್ಯವಾಗಿ ನಮ್ಮ ಧಾರ್ಮಿಕ ಮನೋಭಾವನೆ ಯುವಕರಲ್ಲಿ ಮತ್ತು ಬಾಲ್ಯ ಜೀವನದಲ್ಲಿ ತನ್ನ ಜೀವನವನ್ನು ಮುಡುಪಾಗಿಟ್ಟು ನಮ್ಮ ಧರ್ಮದ ಬಗ್ಗೆ, ನಮ್ಮ ಶ್ರೇಷ್ಠತೆ ಬಗ್ಗೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಬಗ್ಗೆ ಅವರಲ್ಲಿ ಉತ್ಸಾಹ ಬರಬೇಕೆಂಬ ನಿಟ್ಟಿನಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟು ಉತ್ತೇಜನ ಮಾಡುವ ಉದ್ದೇಶ ನಮ್ಮದಾಗಿದೆ. ತದನಂತರ ಸುಮಾರು ನಾವು ಒಂದು 35 ವರ್ಷಗಳ ಹಿಂದಿಂದ ಏನು ಮಾಡ್ತಾ ಇದ್ವಿ, ಪ್ರತಿಭಾ ಪುರಸ್ಕಾರಗಳನ್ನು ಕೊಡ್ತಾ ಇದ್ವಿ. ಪ್ರತಿಭಾ ಪುರಸ್ಕಾರದಿಂದ ಕೇವಲ 10 ಜನರಿಗೆ ನಾವು ಕೊಡ್ತಾ ಇದ್ವಿ. ಒಂದು ವೈದ್ಯಕೀಯ ಇಲಾಖೆ ಇರ್ಬೋದು, ಒಂದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಒಂದು ರಂಗಭೂಮಿ ಕಲಾವಿದರು ಇರ್ಬೋದು, ಚಲನಚಿತ್ರ ನಟ ಇರ್ಬೋದು, ಇಲ್ಲಾಂದರೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಸಾಧನೆಯನ್ನು ಮಾಡಿರ್ತಾರೆ ಅಂಥದ್ದು ಗುರುತಿಸಿ 10 ಜನರಿಗೆ ನಾವೇನು ಮಾಡ್ತೀವಿ, ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಗಣಪತಿ ಹಬ್ಬ
ನಾವು ಮಾಡಬೇಕಾದ್ರೆ ಪ್ರತಿಯೊಬ್ಬರು ನಾವು ಸಮಿತಿಗಳನ್ನ ಗಣನೆಗೆ ತೆಗೆದುಕೊಂಡು ಬೇಗ ಈ ಗಣಪತಿ ಹಬ್ಬ ಮೊದಲು ಏನಾಗ್ತಾ ಇತ್ತು, ಬೆಳತನಕ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ವಿ. ಬೆಳಗ್ಗೆ ನಾವು ಸಾಯಂಕಾಲ 5 ಗಂಟೆಗೆ ಮೆರವಣಿಗೆ ಚಾಲು ಮಾಡಿದ್ರೆ ಮರುದಿನ 8 ಗಂಟೆಗೆ ಹೋಗ್ತಿದ್ವಿ. ಈಗ ಕಾನೂನು ಪ್ರಕಾರವಾಗಿ ಇದು DJ ಎಂಬುದು 10 ಗಂಟೆಗೆ ಬಂದ್ ಮಾಡುವಂಥ ನಿಯಮಗಳನ್ನ ಜಾರಿಗೆ ಇರುವುದರಿಂದ ಆದಷ್ಟು ಲಘು ಇವರು ಪ್ರಾರಂಭ ಮಾಡಿದರೆ ಎಲ್ಲರಿಗೂ ಸಮಿತಿಯವರು ಮೆರವಣಿಗೆ ಚೆಂದ ಆಗ್ತೈತಿ. ಇದರಲ್ಲಿ ಹಗಲಲ್ಲಿ ನಾವು ಮೆರವಣಿಗೆ ಸ್ಟಾರ್ಟ್ ಮಾಡಿದರೆ ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಇದರಲ್ಲಿ ಪಾಲ್ಗೊಂಡು ಆ ಒಂದು ಸಂತೋಷದ ಮೆರವಣಿಗೆಯಲ್ಲಿ ಇವರು ಸಂತೋಷ ಪಡಬೇಕೆಂಬ ಉದ್ದೇಶದಿಂದ ಬೇಗ ಪ್ರಾರಂಭ ಮಾಡಬೇಕು ಮೆರವಣಿಗೆ ಅನ್ನೋದು ಎಲ್ಲರಿಗೂ ವಿನಂತಿಸಿಕೊಂಡಿದೆ. ಅದೇ ರೀತಿಯಾಗಿ ಈ ವರ್ಷ ದುರ್ಗದ ಬೇಲ್ನವರು, ಹುಬ್ಬಳ್ಳಿಯ ದುರ್ಗದ ಬೇಲ್ನವರು ಅವರು ಕೂಡ ಬೆಳಗಿನ ಜಾವ ಮುಂಜಾನೆ 11 ಗಂಟೆಗೆ ಮೆರವಣಿಗೆ ಪ್ರಾರಂಭ ಮಾಡಲಿಕ್ಕೆ ಒಪ್ಪಿಕೊಂಡು ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆಮೇಲೆ 9ನೇ ದಿನ ಹಳೆ ಬೆಳೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗಣಪತಿ ಮೂರ್ತಿಗಳನ್ನು ಅಲ್ಲೇ ಸಾಯಂಕಾಲ 3 ಗಂಟೆಯಿಂದ ಪ್ರಾರಂಭ ಮಾಡಿ ಅವು ಮೆರವಣಿಗೆ ಪ್ರಾರಂಭ ಮಾಡುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಒಟ್ಟು ಈ 11 ದಿನಗಳು ಏನಿದೆ ಸಂಪೂರ್ಣವಾಗಿ ಮೊದಲು ಏನು ಮಾಡ್ತಾ ಇದ್ವಿ ನಾವು, 11 ದಿನಗಳ ಗಣಪತಿ ಪ್ರತಿಷ್ಠಾಪನೆ ಬಂದೋದೆ ಪ್ರತಿಷ್ಠಾಪನೆಯ ದಿನಾಂಕವನ್ನು ಗುರುತು ಮಾಡುವುದು. ಅಂದರೆ ನಾವು ಮಹಾರಾಷ್ಟ್ರ, ಕೋಲ್ಹಾಪುರ ಎಲ್ಲ ಕಡೆ ಸಂಪರ್ಕ ಮಾಡಿಕೊಂಡು ಹುಬ್ಬಳ್ಳಿಯಲ್ಲಿರುವಂಥ ಎಲ್ಲ ಸಮಾಜದ ಜ್ಯೋತಿಷ್ಯ ವರ್ಗದವರು ಅಥವಾ ಕುಲ ಪುರೋಹಿತರು ಅವರ ಸಂಬಂಧಪಟ್ಟಂಥ ಈ ತಜ್ಞರನ್ನು ಸಂಪರ್ಕ ಮಾಡಿ ಯಾವ ಡೇಟಿಗೆ ನಾವು ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು, ಯಾವ ಡೇಟಿಗೆ ವಿಸರ್ಜನೆ ಮಾಡಬೇಕು ಎಂಬುದು ಒಂದು ಎಲ್ಲರನ್ನೂ ಸಭೆ ಕೊಡಿ ಅಂದ್ರೆ ಅವ್ರ ಕಡೆಯಿಂದ ಲೇಖಿಯ ಮುಖಾಂತರ ತೆಗೆದುಕೊಂಡು ಏನು ಮಾಡ್ತಾ ಇದ್ವಿ, ನಮ್ಮ ಹುಬ್ಬಳ್ಳಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗಳ ಮಹಾಮಂಡಲದ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣ ಎಲ್ಲರ ನಡುವೆ ಅದೇನು ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ ಕೆಲವೊಂದು ಏನು ಬರ್ತೈತೆ ಅಂದ್ರೆ 3 ವರ್ಷಕ್ಕೊಮ್ಮೆ ಅಧಿಕ ಬರ್ತೈತಿ, 3 ವರ್ಷಕ್ಕೊಮ್ಮೆ ಒಂದು ಹೆಚ್ಚಿಗೆ ಆಗ್ತೈತಿ, ಒಂದು ಕಡಿಮೆ ಆಗ್ತೈತಿ, ಹಿಂಗೆಲ್ಲ. ಆಮೇಲೆ ಪ್ರತಿಯೊಂದು ಬೇರೆ ಧರ್ಮದವ್ರಿಗೂ ಕೂಡ ಹಬ್ಬಗಳು ನಮ್ಮ ಕೂಡ ಬರ್ತಿರ್ತವೆ, ಅದನ್ನ ಬೇರೆ ದಿನಕ್ಕೆ ಅವ್ರನ್ನ ನಾವು ಬಿಟ್ಟು ಮಾಡಬೇಕು. ಹಿಂಗೆಲ್ಲ ಒಂದು ವ್ಯವಸ್ಥಿತವಾಗಿ ಮೊದಲೇ ಕುಲಂಕುಷಿತವಾಗಿ ಚಿಂತನೆ ಮಾಡಿ ಅದನ್ನ ದಿನಾಂಕವನ್ನು ನಿಗದಿಪಡಿಸ್ತೇವೆ. ಈ ದಿನಾಂಕವನ್ನು ಸರ್ವಸಾಧಾರಣ ಸಭೆ ಆದ ಕೂಡ ಏನು ಮಾಡ್ತೀವಿ, ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರನ್ನು ಭೇಟಿ ಆಗ್ತೀವಿ, ಅವರು ನಮಗೆ ಸಹಕಾರ ಕೊಡುವಂತ ವಿನಂತಿಸ್ಕೊಡ್ತೀವಿ. ಜಿಲ್ಲಾಧಿಕಾರಿಗಳನ್ನು ಕರಿತೀವಿ, ಅವ್ರಿಗೂ ಕೂಡ ನಾವು ಮಾತಾಡ್ತೀವಿ. ಆಮೇಲೆ ಮಹಾಪೌರು, ಉಪಮಹಾಪೌರು, ನಮ್ಮ ನಗರದ ಜನಪ್ರತಿನಿಧಿಗಳು ಎಲ್ಲರೊಂದು ಸಂಪರ್ಕ ಮಾಡಿ ನಮ್ಗೆ ಬೆಂಬಲವಾಗಿ ಕೊಡಬೇಕು. ಈ ರೀತಿ ನಮ್ಮ ಹುಬ್ಬಳ್ಳಿಯ ಒಂದು ಸೊಬಗು, ಹುಬ್ಬಳ್ಳಿಯ ಒಂದು ಧಾರ್ಮಿಕತನ ನಾಡಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಪಸರಿಸಬೇಕು ಎಂಬುದು ಒಂದು ಉದ್ದೇಶ ಹಿನ್ನೆಲೆಯಾಗಿ ಮಹಾಮಂಡಳ ಒಂದು ಬೆಂಬಲವಾಗಿ ಅಥವಾ ಪ್ರೋತ್ಸಾಹವಾಗಿ ನಡೀತಾ ಬಂದಿದೆ.